ಇವಾಗ ಒಂದು ಚಿಕ್ಕ ಗೇಮ್ ತರ ಆಡೋಣ. ಕಂಟೆಸ್ಟೆಂಟ್ಗಳ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಗುಣ ಹೇಳಬೇಕು. ತ್ರಿವಿಕ್ರಮ್. ಮಾಸ್ಟರ್ ಮೈಂಡ್. ನೆಗೆಟಿವ್ ನೆಗೆಟಿವ್ ಏನು, ಇನಿಷಿಯಲ್ ಡೇಸಲ್ಲಿ ಒಂಚೂರು ಅಗ್ರೆಸಿವ್ ಆಗಿದ್ದಿದೆ ಟಾಸ್ಕ್ ವಿಚಾರದಲ್ಲಿ, ಅದು ನೆಗೆಟಿವ್. ಜಗದೀಶ್. ವೆರಿ ಗುಡ್ ಕಂಟೆಂಟ್ ಕ್ರಿಯೇಟರ್. ಹಾಗೆ ನೋಡಿದ್ರೆ ತುಂಬ ಸಿಟ್ಟೆಲ್ಲ ಆಗಿದ್ದು, ತುಂಬ ಜಗಳ ಆಗಿದ್ದು ನೆಗೆಟಿವ್. ಮಂಜು. ವೆರಿ ಗುಡ್ ವ್ಯಕ್ತಿ. ಬೈ ಹಾರ್ಟ್ ಇಸ್ ವೆರಿ ಗುಡ್. ನೆಗೆಟಿವ್ ಎಗೇನ್ ಸಿಟ್ಟು ಮತ್ತು ಕೆಲವೊಂದು ಪದ ಬಳಕೆಗಳು. ಹಂಸ. ಡೆಲಿಕೇಟ್ ಡಾರ್ಲಿಂಗ್. ನೆಗೆಟಿವ್ ಅವ್ರ ಕ್ಯಾಪ್ಟನ್ಸಿನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿ. ರಂಜಿತ್. ವೆರಿ ಗುಡ್ ಎಂಟರ್ಟೈನರ್. ಅವರು ಒಂದು ಅನಿಮೇಟೆಡ್ ಮಿಮಿಕ್ರಿಗಳೆಲ್ಲ ಮಾಡ್ತಾರೆ. ನೆಗೆಟಿವ್ ಅದೇ ಅವರಿಂದ ಏನು ಒಂದು ಸಣ್ಣ ತಪ್ಪಾಯಿತು, ದುಡುಕಿದ್ರು ಅದಾಗದಿರ ಇರ್ಬೋದಿತ್ತು. ಯಮುನಾ. ವೆರಿ ಗುಡ್ ಡ್ಯಾನ್ಸರ್. ಒಂದು ಒಳ್ಳೆ ಎನರ್ಜಿ ಇದೆ. ನೆಗೆಟಿವ್ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆನೇ ಬಹಳಷ್ಟು ಕಮೆಂಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಅದು ನಾನು ಅಂತಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ರೂ ಅದು ತಪ್ಪಾಗತ್ತೆ. ನಾವು ಸಾಕಷ್ಟು ಇಂಟರ್ವ್ಯೂಸ್ನ ನೋಡಿದ್ವಿ. ನಿಮ್ಮ ಬಗ್ಗೆ ನೆಗೆಟಿವ್ ಆಗೂ ಮಾತಾಡಿದ್ದಿದೆ. ಏನು ಹೇಳ್ತೀರಾ ನೀವು? ಏನೂ ಇಲ್ಲ, ನನ್ನ ಬಗ್ಗೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಾನೇನು ಅಂತ ಗೊತ್ತಿರೋರು ಯಾರೂ ಹಾಗೆ ಕಮೆಂಟ್ ಮಾಡೋದಿಲ್ಲ, ಗೊತ್ತಿಲ್ಲದಿರ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನೂ ಇಲ್ಲ ನನಗೆ. ಐ ಡೋಂಟ್ ಮೈಂಡ್. ಓಕೆ, ಅವರು ಸ್ವಲ್ಪ ದಿನನೇ ಇದ್ರಷ್ಟೇ ಮನೆ ಒಳಗಡೆ. ಸೊ ನಿಮಗೂ ಅವ್ರಿಗೂ ಆ ಥರ ಏನೂ ಆಗಿಲ್ಲ, ಜಗಳಗಳಾಗಿಲ್ಲ. ಬಟ್ ಯಾಕೆ ಅವ್ರು ಆ ಥರ ಹೇಳಿರ್ಬೋದು ಅಂತ ಗೊತ್ತಿಲ್ಲ. ಅದನ್ನ ನನಗೆ ಕ್ವಶನ್ ಮಾರ್ಕು. ಅದು ನಂಗೆ ಯಾವತ್ತೂ ಅವ್ರಿಗೆ ಪ್ರಶ್ನೆ ಮಾಡಬೇಕು ಅಂತಲೂ ಅನಿಸಿಲ್ಲ, ಅಥವಾ ನನಗೆ ಐ ಡೋಂಟ್ ಮೈಂಡ್ ನಿಮ್ಮ ಒಪಿನಿಯನ್, ಅದು ಅಷ್ಟೇ. ಧನ್ರಾಜ್. ಹಾನೆಸ್ಟ್ ಪರ್ಸನ್. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಒಳ್ಳೆ ಮನಸ್ಸಿದೆ. ತಪ್ಪು ಮಾಡಿದ್ರು ಒಪ್ಕೊಳ್ಳೋ ಅಂಥ ಮನಸ್ಸಿದೆ. ನೆಗೆಟಿವ್ ಒಂದು ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಹೆದರಿದ್ರು, ಆಮೇಲೆ ಹಿ ಕೇಮ್ ಬ್ಯಾಕ್. ಚೂರು ಹೆದರಿದ್ರು. ಸೊ ಧರ್ಮ. ಚಾಕ್ಲೇಟ್ ಹೀರೋ. ನೆಗೆಟಿವ್ ಅಂತ ತುಂಬ ಒಳ್ಳೆತನ ನೆಗೆಟಿವ್ ಆಗೋ ಹೋಗುತ್ತೆ. ಅದು ನನಗೆ ನಾನು ಹೇಳ್ಕೊಬೇಕು ಹೀಗೆ. ಬಟ್ ಅದೇ ತುಂಬ ಒಳ್ಳೆತನ. ಬಟ್ ಒನ್ ಹಾನೆಸ್ಟ್ ಪರ್ಸನ್. ಅವ್ರು ಹೇಗೆ ಬಂದರು ಹಾಗೆ ಕಡೆಯವರೆಗೂ ಇದ್ರು. ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ. ಓಕೆ. ಐಶ್ವರ್ಯ. ಮಗು ಮನಸ್ಸಿರುವಂಥ ವ್ಯಕ್ತಿ. ಆದರೆ ಕೋಪ, ಸಿಟ್ಟು, ಅಳು ಎಲ್ಲ ಆ ಮೂಮೆಂಟಿಗಷ್ಟೇ. ನೆಗೆಟಿವ್ ಅನಿಸಿದ್ದು ಕೆಲವೊಂದು ಕಡೆ, ನಾನಿನ್ನ ಎಪಿಸೋಡ್ಸ್ ನೋಡಿಲ್ಲ, ಬಟ್ ಕೆಲವೊಂದು ಕಡೆ ಇಲ್ಲಿಯ ವಿಚಾರ ಅಲ್ಲಿಗೆ ಹೋಗ್ತಿತ್ತೇನೋ, ಅಲ್ಲಿಯ ವಿಚಾರ ಇಲ್ಲಿಗೆ ಬರ್ತಿತ್ತೇನೋ ಅನ್ನೋ ಪರ್ಸೆಪ್ಷನ್ ಮನೆ ಒಳಗೆ ಬಂದಿದ್ದಿದೆ. ಎಪಿಸೋಡ್ಸ್ ನೋಡ್ದಂಗೆ ಕ್ಲಾರಿಫೈ ಆಗಬಹುದೇನೋ. ಅನುಷಾ ಗುಡ್ ಪರ್ಸನ್. ತುಂಬ ಕಡಿಮೆ ಇಂಟ್ರ್ಯಾಕ್ಷನ್ನು. ನೆಗೆಟಿವ್ ಅವ್ರು ಬಂದಾಗ ನೋಡಿದಂಥ ಎನರ್ಜಿ ನಂಗೆ ಆಮೇಲೆ ಎಲ್ಲೂ ಕಾಣಿಸ್ಲಿಲ್ಲ, ಅದೆಲ್ಲೋ ನೆಗೆಟಿವ್ ಆಯ್ತೇನೋ. ಓಕೆ. ಶಿಶಿರ್. ಹೀರೋ. ನೆಗೆಟಿವ್ ಅವ್ರಿನ್ನ ಚೆನ್ನಾಗಿ ಆಡ್ಬೋದಿತ್ತೇನೋ. ಹೀ ಈಸ್ ಆಲ್ಸೋ ಒನ್ ಆಫ್ ದ ಟಫ್ ಕಂಟೆಸ್ಟೆಂಟ್. ಹಾಗೆ ನೋಡಿದ್ರೆ ಫಿನಾಲೆನಲ್ಲಿ ಇರಬೇಕಿತ್ತು. ಅದೆಲ್ಲೋ ಒಂದು ಕಡೆ ಮಧ್ಯದಲ್ಲಿ ಟ್ರ್ಯಾಕ್ ಹೀಗಾಯಿತು ಅನ್ಸುತ್ತೆ. ದಟ್ ಇಸ್ ದ ನೆಗೆಟಿವ್. ಮೋಕ್ಷಿತಾ. ವೆರಿ ಗುಡ್ ಸ್ಮೈಲ್. ನೆಗೆಟಿವ್ ಅದೇ ಕೆಲವೊಂದು ಕಡೆ ಸ್ಟ್ಯಾನ್ಸ್ ತಗೊಳ್ದೇ ಇರೋವಂಥ ವಿಚಾರ, ಕೆಲವೊಂದು ಕಡೆ ಹಿಂದೆ ಮಾತಾಡಿರೋದು. ಈಗ ನಾನು ಕೆಲವೊಂದು ಬಂದು ನೋಡಿದ್ದೀನಿ, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಿಂದೆ ಮಾತಾಡಿರೋವಂಥದ್ದು ಅದು ಬೇಡವಿತ್ತು ಅನ್ಸುತ್ತೆ. ಓಕೆ. ಮಾನಸ. ಮುದ್ದು. ಈಗೇನು ವೆರಿ ಕ್ಯೂಟ್. ನೆಗೆಟಿವ್ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಅವ್ರ ಜಾನರ್, ಕಾಮಿಡಿ ಜಾನರ್ ಏನಿತ್ತು ಅದನ್ನ ಇನ್ನೂ ಚೆನ್ನಾಗಿ ತೊಗೊಂಡು ಹೋಗ್ಬೋದಿತ್ತು. ಅದು ಮಾಡಿಲ್ಲ ಅವರು. ಓಕೆ. ಗೋಲ್ಡ್ ಸುರೇಶ್. ಚಿನ್ನದಂಥ ವ್ಯಕ್ತಿನೇ ಹೌದು. ನೆಗೆಟಿವ್ ಸುಮ್ಮನೆ ಪಿಕಲ್ ವಿಷಯ ಎಲ್ಲ ಮನಸ್ಸಲ್ಲಿ ಇಟ್ಕೋತಾರೆ, ಅದವ್ರ ನೆಗೆಟಿವ್. ಸಣ್ಣ ವಿಷಯ ಎಲ್ಲ ಮನಸ್ಸಲ್ಲಿ ಇಟ್ಕೋತಾರೆ, ಅದು ಅಂತಲ್ಲ. ಬಟ್ ಸಣ್ಣದೆಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತಾರೆ, ಅವ್ರು ನೆನ್ಪಿಟ್ಕೊಂಡಿರ್ತಾರೆ, ಅದು ನೆಗೆಟಿವ್. ಅದು. ಓಕೆ. ಹನುಮಂತ. ನಾನು ಒಂದೊಳ್ಳೆ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ ಅವರು. ಅವನ ನೆಗೆಟಿವ್ ಸದ್ಯಕ್ಕೆ ಅವ್ನು ನೆಗೆಟಿವ್ ಕಾಣಲ್ಲ. ಮೊನ್ನೆನೂ ನಂಗೆ ಯಾರೋ ಕೇಳಿಲ್ಲ, ಏನು ಹೇಳೋದು ಅವನ ಬಗ್ಗೆ ನೆಗೆಟಿವ್ ಅಂತ ಯೋಚನೆ ಮಾಡೋದು ನಾನು. ಓಕೆ. ಸದ್ಯಕ್ಕೆ ಅವನ ಬಗ್ಗೆ ಏನೂ ನೆಗೆಟಿವ್ ಇಲ್ಲ. ಚೈತ್ರ ಕುಂದಾಪುರ. ಮಾತು ಅವ್ರ ಪಾಸಿಟಿವ್ ಮಾತೆ, ನೆಗೆಟಿವ್ ಮಾತೆ. ಓಕೆ. ರಜತ್. ಅಗೇನ್ ಸೇಮ್ ಮಾತೆ. ವೆರಿ ಗುಡ್ ಎಂಟರ್ಟೈನರ್. ಅವ್ರ ರಿಯಾಲಿಟಿ ಶೋಗೆ ಹೇಳಿ ಮಾಡಿಸಿದಂಥ ಕಂಟೆಸ್ಟೆಂಟ್. ಪಾಸಿಟಿವ್ ಮಾತೆ, ನೆಗೆಟಿವ್ ಮಾತೆ. ಶೋಭಾ ಶೆಟ್ಟಿ. ಅವ್ರ ಬಗ್ಗೆ ನಂಗೆ ನಿಜ ಗೊತ್ತಾಗ್ಲಿಲ್ಲ. ಒಂದು ಒಳ್ಳೆ ಎನರ್ಜಿಲಿ ಬಂದರು. ಅದು ಅಂದರೆ ಗಿವಿಂಗ್ ಅಪ್ ವಾಸ್ ನೆಗೆಟಿವ್ ಅನ್ಸುತ್ತೆ. ತುಂಬ ಒಪಿನಿಯನ್ಸ್ ಅವ್ರ ಬಗ್ಗೆ ಏನು ಕ್ರಿಯೇಟ್ ಆಗಲಿಲ್ಲ ನನಗೆ. ಓಕೆ. ಗೌತಮಿ. ಪಾಸಿಟಿವ್. ನನ್ನ
ಪಾಸಿಟಿವ್ ನೆಗೆಟಿವ್ ತುಂಬಾ ಜಾಸ್ತಿ ಆದ್ರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಸರ್ ಕೇಳಿದಾಗ ಅಂದ್ರೆ ನೀವ್ ಯಾಕೆ ಹೊರಗೆ ಬಂದಿರಬಹುದು ಅಂತ ಕೇಳಿದಾಗ ವ್ಯಕ್ತಿತ್ವದಿಂದಾನೇ ಅಂತ ಹೇಳ್ದೆ. ಸೊ ನನ್ನ ವ್ಯಕ್ತಿತ್ವನೇ ನನ್ನನ್ನು 16 ವಾರದವರೆಗೂ ಕರ್ಕೊಂಡು ಹೋಗಿದ್ದು. ಆ ಒಂದ್ ಹೆಜ್ಜೆ ಹಿಂದೆ ಬರ್ತೀನಿ ಅಂದ್ರೆ ಈ ವ್ಯಕ್ತಿತ್ವಕ್ಕೂ ಪ್ಲಸ್ ಅಂಡ್ ಮೈನಸ್ ಇದೆ. ಕೆಲವೊಂದು ಆಟಗಳಿಗೆ ಈ ವ್ಯಕ್ತಿತ್ವ ಸೂಟ್ ಆಗಲ್ಲ. ಅಲ್ಲಿ ಯಾವ್ದದೊಂದು ಮೈನಸ್ ಇತ್ತೋ ಅದು ಒಂದ್ ವಾರದ ಹಿಂದೆ ಬಂದಿದ್ದು ಅಂತ ಅನ್ಸುತ್ತೆ. ಸೊ ವ್ಯಕ್ತಿತ್ವನೇ